ಜಮೀರ್ ಅಹಮದಿನ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇದೊಂದು ಭಯಾನಕ ಕೃತ್ಯ. ಅದೊಂದು ಹಸು ಅಂತಲ್ಲ, ಗೋಮಾತೆ ಅಂತಲ್ಲ, ಯಾವುದೂ ಪ್ರಾಣಿಗಳನ್ನು ಈ ಥರವನ್ನೇ ಹಿಂಸೆಯನ್ನು ಮಾಡಬಾರದು. ಆ ಥರ ಹಿಂಸೆ ಮಾಡುವುದು ದೇಶದ್ರೋಹಿಗಳು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆವೇನಿಲ್ಲ. ಹಸುವಿನ ಗಂಚಲು ಕಟ್ ಮಾಡಿ ಕತ್ತರಿಸಿ ಯಾರ ಭಾವನೆಗೆ ಧಕ್ಕೆ ತರಕ್ಕೆ ಹೊರಟಿದ್ದಾರೆ? ಈ ದೇಶದ ಸನಾತನ ಹಿಂದೂ ಧರ್ಮದ ವಿಶ್ವಾಸಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥದ್ದು. ಯಾಕಂದರೆ ಹಸುವಿನ ನಾವು ದೇವರು ಸಮಾನ, ಗೋಮಾತೆಯ ಥರ ನಾವು ನೋಡುತ್ತೇವೆ. ಪಂಚಮಾತೆಯಲ್ಲಿ ಗೋಮಾತೆಯು ಕೂಡ ಒಂದು ಮಾತಾ, ಹುಟ್ಟಿದ ತಾಯಿ ಗಂಗಾ ಮಾತಾ, ವೇತ ಮಾತಾ, ಗೋಮಾತಾ ಅಂತ ಹೇಳಿಕೊಂಡಾಗ ನಮಗೆ ಅದೂ ಕೂಡ. ಹಾಗಾಗಿ ಸಚಿವರ ಕ್ಷೇತ್ರದಲ್ಲಿ ಆಗಿದ್ದರಿಂದ ಆ ಘಟನೆಯನ್ನೇ ಮಾಡುವುದಕ್ಕೆ ಸಚಿವರ ಹೇಳಿಕೆಗಳು, ಸಚಿವರ ನಡತೆಗಳು ಅವರೆಲ್ಲ ಒಂದು ಅವರಿಗೆ ಪ್ರೇರಣೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಅವರನ್ನ ಒದ್ದೊಳಗೆ ಹಾಕಿಸ್ಬೇಕಾಗುತ್ತೆ ಮತ್ತು ದೇಶದ್ರೋಹ ಕಾಯ್ದೆಯನ್ನೇ ಮಾಡಿ ಅವರನ್ನೇ ಒಳಗೆ ಹಾಕಬೇಕಾಗುತ್ತೆ. ವಿಧಾನಸಭೆಯಲ್ಲಿ ನೀವು ಪಾಕಿಸ್ತಾನ ಘೋಷಣೆ ಕೂಗಿದವರನ್ನೆಯೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ. ಆ ರಾಜ್ಯಸಭಾ ಎಂಪಿಗೆ ಎಷ್ಟೋ ಸಲ 60 ಸಲ ನೋಟಿಸ್ ಕೊಟ್ಟರೂ ಕೂಡ ಅವ್ರನ್ನ ಕರೆಸೋಕ್ಕೆ ನಿಮ್ಮ ಕೈಯಲ್ಲಿ ಆಗಿರಲಿಲ್ಲ. ಇದೆಲ್ಲವನ್ನೆಯೂ ಕೂಡ ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ನಾವೊಬ್ಬ ಸ್ವಾಮೀಜಿಯವರಾಗಿ, ಒಬ್ಬ ಮಠಾಧಿಪತಿಯಾಗಿ ಹಾಕಿರತಕ್ಕಂಥ ಬಟ್ಟೆಗೆ ಗೌರವ ಕೊಟ್ಟು ಮಾತಾಡಲೇಬೇಕಾಗುತ್ತೆ. ಇದನ್ನು ಕಠೋರವಾಗಿ ಖಂಡಿಸುತ್ತೇವೆ. ಏನೆಯೊಂದು ಘಟನೆ ಎಲ್ಲಿಯೂ ಆಗಬಾರದು ಅಂತಕ್ಕಂಥ ಇದನ್ನೇ ಈ ಗೋವಿನ ಕತ್ತರಿಸಿದ ಬಗ್ಗೆ ಬಿಜೆಪಿಯವರು ಅದನ್ನೇ ರಾಜಕೀಯವಾಗಿ ಯೂಸ್ ಮಾಡಿಕೊಳ್ತಾರೆ. ನಾವು ರಾಜಕೀಯವಾಗಿ ಮಾತನಾಡುವುದಿಲ್ಲ. ನಾವು ನಮ್ಮ ಧರ್ಮದ ಒಂದು ಭಾಗ, ನಾವು ಮಾತಾಡಲೇಬೇಕಾಗುತ್ತೆ. ನಾವು ವಿರೋಧ ಮಾಡ್ತೀವಿ. ಎಲ್ಲ ಮೇಲ್ವರ್ಗದವರೇ ಮಾಡಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರು ಕೂಡ ಈಗ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿಯೂ ಕೂಡ ಬಂದಿದೆ. ಈಡಿಗ ಸಮುದಾಯದ ಬಿಲ್ಲವ ಸಮಾಜದ ನಾಯಕರುಗಳಿದ್ದಾರೆ. ಯಾರು? ಕುಮಾರ್ ಬಂಗಾರಪ್ಪ ಇದ್ದಾರೆ, ಸಚಿವ ಸುನಿಲ್ ಕುಮಾರ್ ಇವರು ಇದ್ದಾರೆ, ಹಾಗೆ ಮಾಜಿ ಸಚಿವರು ಸುನಿಲ್ ಕುಮಾರ್ ಅವರಿದ್ದಾರೆ, ಶಾಸಕರಿದ್ದಾರೆ ಅವರು. ಸೊ ಇವರಿಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆಯನ್ನಿದೆ. ಸರ್ಕಾರ ಕಲ್ಯಾಣ ಕರ್ನಾಟಕ, ಈ ರಾಜ್ಯ ಸರ್ಕಾರ ಆಗಲಿ ಕಲ್ಯಾಣ ಕರ್ನಾಟಕದ ನಮ್ಮ ಸಮಾಜವನ್ನೇ ಕಡೆಗಣಿಸಿದರೆ ನಾಳೆ 19ಕ್ಕೆ ಅಂತಿಮ ನಿರ್ಣಯ ತೆಗೆದುಕೊಂಡು ಬಜೆಟಲ್ಲಿಯೂ ಕೂಡ ನಮ್ಮ ನಿಮಗೇನಾದರೂ ಒಂದು ವ್ಯವಸ್ಥೆ ನಾವು ಮಾಡುತ್ತೀವಿ ಅಂತ ಹೇಳಲಿಲ್ಲ ಅಂತಂದರೆ, ನಮಗೆ ಮಾತು ಕೊಡಲಿಲ್ಲ ಅಂತಂದರೆ ಉಗ್ರ ಪ್ರತಿಭಟನೆಗಳು ಕಲ್ಯಾಣ ಕರ್ನಾಟಕ ಭಾಗದಿಂದ ಮತ್ತೊಂದು ಸಲ ಪ್ರಾರಂಭ ಆಗ್ತಿದೆ ಅಂತಕ್ಕಂಥ ಮಾತು ಹೇಳ್ತೇನೆ. ಹಿಂದೆಯಲ್ಲಿ ಬಂದಾಗ ಹಿಂದುಳಿದ ವರ್ಗಗಳ ಎಲ್ಲ ವರ್ಗದ ಹಿಂದುಳಿದ ಜನರಿಗೂ ಕೂಡ ನಾಯಕರು ಕೂಡ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಒಂದು. ಮಾನ್ಯ ಸಿದ್ದರಾಮಯ್ಯನವರ ಆಡಳಿತದಾಗಲಿ, ಅವರ ವೈಯಕ್ತಿಗಾಗಲಿ, ರಾಜ್ಯ ಕಂಡ ದೇಶ ಕಂಡ ಒಬ್ಬ ದೊಡ್ಡ ಧೀಮಂತ ರಾಜಕಾರಣಿ ಹಂತದಲ್ಲಿ ಎರಡನೇ ಮಾತಿಲ್ಲ. ಈಗ ಅವರು ವಿರೋಧ ಪಕ್ಷ ನಾಯಕರಾದರು, ಈಗ ಒಂದು ಸಲ ಮುಖ್ಯಮಂತ್ರಿಗಳಾದರು, ಎರಡನೇ ಸಲ 2 ವರ್ಷಕ್ಕಾದರೂ ಮಂತ್ರಿಗಳಾದರೂ ಸಾಕಷ್ಟು ಜವಾಬ್ದಾರಿಗಳಲ್ಲಿ ಬಂದಿದ್ದಾರೆ. ಆದ್ದರಿಂದ ಇನ್ನೊಬ್ಬ ನಾಯಕನಿಗೂ ಕೂಡ ಅವರೇ ಮನಸ್ಸು ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಾವು ಅವರಲ್ಲಿ ಮನವಿ ಮಾಡತಕ್ಕಂಥದ್ದು. ಅವ್ರನ್ನ ಇಳಿಸಬೇಕು, ಮಾಡಬೇಕು ಅಂತದಕ್ಕೆ ನಮ್ದು ಏನಿಲ್ಲ. ಅವರೇ ಮನಸ್ಸು ಮಾಡಿ ಸಿಎಂ ಸ್ಥಾನ ತ್ಯಾಗ ಮಾಡಬೇಕು, ಅವರೇ ಮನಸ್ಸು ಮಾಡಿ ಇನ್ನೊಂದು ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಅವರ ರಾಜಕೀಯ ಒಂದು ಜೀವನ ಏನಿದೆಯಲ್ಲ, ಅದಕ್ಕೆ ಮತ್ತೊಂದು ಹೆಸರು ತರ್ತದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆಯೇ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಮುದಾಯ ಇದು. ಹಾಗಾಗಿ ನಮಗೆ ಮುಖ್ಯಮಂತ್ರಿ ಯಾವುದಕ್ಕೆ ಮೊದಲನೇದು ನಮ್ಮ ಕ್ಲೈಮ್ ಮಾಡ್ತಾ ಇದ್ದೀವಿ. ನಮ್ಮಲ್ಲೀಗ ಕಾಂಗ್ರೆಸ್ ನಾನು ಅದರಲ್ಲೀಗ 6 ಜನ ನಮ್ಮಲ್ಲಿ ಇದ್ದಾರೆ. 6 ಜನ ಅದರಲ್ಲಿ ಹಿರಿಯ ನಾಯಕರು, ನಾನು ಒಬ್ಬ ವ್ಯಕ್ತಿ ಹೆಸರು ಈಗ ಹೇಳೋದಿಲ್ಲ. 6 ಜನದಲ್ಲಿ ಹಿರಿಯ ರಾಜಕಾರಣಿಗಳು ಯಾರಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಹೆಸರು ಹೇಳಲ್ಲ, ಇಲ್ಲ ಅದನ್ನು ನಾನು ಹೇಳೋದಿಲ್ಲ. ಈಗ ಯಾರಿದ್ದಾರೆ ಹಿರಿಯ ವ್ಯಕ್ತಿಗಳು, ರಾಜಕಾರಣಿಗಳು ಯಾರಿದ್ದಾರೆ, ಸೂಕ್ತ ವ್ಯಕ್ತಿಗಳು, ಅವರಿಗೆ ನಾನು ಹೇಳ್ತೀನಿ, ಅವ್ರಿಗೆ ಸೂಕ್ತವನ್ನು ಕೊಡಬೇಕು. ಮತ್ತು ಸಮುದಾಯದ ಪರವಾಗಿ ಧ್ವನಿ ಎತ್ತಲಿಲ್ಲ ಅಂತ ಅವ್ರನ್ನ ಮಂತ್ರಿಗಳು ಮಾಡಿದರೂ ಕೂಡ ಈ ಸಮುದಾಯಕ್ಕೆ ಏನೂ ಉಪಯೋಗ ಇಲ್ಲ ಅಂತಕ್ಕಂತಿದೆ. ಸಮಾಜದ ಸಮಾಜದ ಓಟೆಲ್ಲ ತಗೊಂಡಿವರೇ MLAಗಳು ಮಂತ್ರಿಗಳು ಆಗಿದ್ದಾರೆ. ಬೆಳಗಾವಿ ವಿಧಾನಸಭೆಯಲ್ಲಿ ಒಂದು ಧ್ವನಿಯೂ ಕೂಡ ಸಮುದಾಯದ ಪರವಾಗಿ ಎತ್ತಲಿಲ್ಲ ಅಂತಕ್ಕಂಥ ನೋವು ನಮಗಿದೆ ಅಂತಕ್ಕಂಥದ್ದು. ಜಮೀರ್ ಅಹಮದಿನ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇದೊಂದು ಭಯಾನಕ ಕೃತ್ಯ. ಅದೊಂದು ಹಸು ಅಂತಲ್ಲ, ಗೋಮಾತೆ ಅಂತಲ್ಲ, ಯಾವುದೂ ಪ್ರಾಣಿಗಳನ್ನು ಈ ಥರವನ್ನೇ ಹಿಂಸೆಯನ್ನು ಮಾಡಬಾರದು. ಆ ಥರ ಹಿಂಸೆ ಮಾಡುವುದು ದೇಶದ್ರೋಹಿಗಳು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆವೇನಿಲ್ಲ. ಹಸುವಿನ ಗಂಚಲು ಕಟ್ ಮಾಡಿ ಕತ್ತರಿಸಿ ಯಾರ ಭಾವನೆಗೆ ಧಕ್ಕೆ ತರಕ್ಕೆ ಹೊರಟಿದ್ದಾರೆ? ಈ ದೇಶದ ಸನಾತನ ಹಿಂದೂ ಧರ್ಮದ ವಿಶ್ವಾಸಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥದ್ದು. ಯಾಕಂದರೆ ಹಸುವಿನ ನಾವು
ದೇವರು ಸಮಾನ ಗೋಮಾತೆಯ ಥರ ನಾವು ನೋಡುತ್ತೇವೆ. ಪಂಚಮಾತೆಯಲ್ಲಿ ಗೋಮಾತೆಯು ಕೂಡ ಒಂದು ಮಾತಾ, ಹುಟ್ಟಿದ ತಾಯಿ ಗಂಗಾ ಮಾತಾ, ವೇತ ಮಾತಾ, ಗೋಮಾತಾ ಅಂತ ಹೇಳಿಕೊಂಡಾಗ ನಮಗೆ ಅದೂ ಕೂಡ. ಹಾಗಾಗಿ ಸಚಿವರ ಕ್ಷೇತ್ರದಲ್ಲಿ ಆಗಿದ್ದರಿಂದ ಆ ಘಟನೆಯನ್ನೇ ಮಾಡುವುದಕ್ಕೆ ಸಚಿವರ ಹೇಳಿಕೆಗಳು, ಸಚಿವರ ನಡತೆಗಳು ಅವರೆಲ್ಲ ಒಂದು ಅವರಿಗೆ ಪ್ರೇರಣೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಅವರನ್ನ ಒದ್ದೊಳಗೆ ಹಾಕಿಸಬೇಕಾಗುತ್ತೆ ಮತ್ತು ದೇಶದ್ರೋಹ ಕಾಯ್ದೆಯನ್ನೇ ಮಾಡಿ ಅವರನ್ನೇ ಒಳಗೆ ಹಾಕಬೇಕಾಗುತ್ತೆ. ವಿಧಾನಸಭೆಯಲ್ಲಿ ನೀವು ಪಾಕಿಸ್ತಾನ ಘೋಷಣೆ ಕೂಗಿದವರನ್ನೆಯೂ ಕೂಡ ನೀವು ಸರಿಯಾದ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೊಂಡಿಲ್ಲ. ಆ ರಾಜ್ಯಸಭಾ ಎಂಪಿಗೆ ಎಷ್ಟೋ ಸಲ 60 ಸಲ ನೋಟಿಸ್ ಕೊಟ್ಟರೂ ಕೂಡ ಅವ್ರನ್ನ ಕರೆಸಕ್ಕೆ ನಿಮ್ಮ ಕೈಯಲ್ಲಿ ಆಗಿರಲಿಲ್ಲ. ಇದೆಲ್ಲವನ್ನೆಯೂ ಕೂಡ ನಾವು ರಾಜಕೀಯ ಮಾತಾಡ್ತಾ ಇಲ್ಲ. ನಾವೊಬ್ಬ ಸ್ವಾಮೀಜಿಯವರಾಗಿ, ಒಬ್ಬ ಮಠಾಧಿಪತಿಯಾಗಿ ಹಾಕಿರತಕ್ಕಂಥ ಬಟ್ಟೆಗೆ ಗೌರವ ಕೊಟ್ಟು ಮಾತಾಡಲೇಬೇಕಾಗುತ್ತೆ. ಇದನ್ನು ಕಠೋರವಾಗಿ ಖಂಡಿಸುತ್ತೇವೆ. ಏನೆಯೊಂದು ಘಟನೆ ಎಲ್ಲಿಯೂ ಆಗಬಾರದು ಅಂತಕ್ಕಂಥ ಇದನ್ನೇ ಈ ಗೋವಿನ ಕಚ್ಚಲೆ ಕತ್ತರಿಸಿದಲ್ಲ ಬಗ್ಗೆ ಬಿಜೆಪಿಯವರು ಅದನ್ನೇ ರಾಜಕೀಯವಾಗಿ ಯೂಸ್ ಮಾಡಿಕೊಳ್ತಾರೆ. ನಾವು ರಾಜಕೀಯವಾಗಿ ಮಾತನಾಡುವುದಿಲ್ಲ. ನಾವು ನಮ್ಮ ಧರ್ಮದ ಒಂದು ಭಾಗ, ನಾವು ಮಾತಾಡಲೇಬೇಕಾಗುತ್ತೆ. ನಾವು ವಿರೋಧ ಮಾಡ್ತೀವಿ. ಎಲ್ಲ ಮೇಲ್ವರ್ಗದವರೇ ಮಾಡಿದ್ದಾರೆ ಮತ್ತು ರಾಜ್ಯಾಧ್ಯಕ್ಷರು ಕೂಡ ಈಗ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥ ಸುದ್ದಿಯೂ ಕೂಡ ಬಂದಿದೆ. ಈಡಿಗ ಸಮುದಾಯದ ಬಿಲ್ಲವ ಸಮಾಜದ ನಾಯಕರುಗಳಿದ್ದಾರೆ. ಯಾರು? ಕುಮಾರ್ ಬಂಗಾರಪ್ಪ ಇದ್ದಾರೆ, ಸಚಿವ ಸುನಿಲ್ ಕುಮಾರ್ ಇವರು ಇದ್ದಾರೆ, ಹಾಗೆ ಮಾಜಿ ಸಚಿವರು ಸುನಿಲ್ ಕುಮಾರ್ ಅವರಿದ್ದಾರೆ, ಶಾಸಕರಿದ್ದಾರೆ ಅವರು. ಸೊ ಇವರಿಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆಯನ್ನಿದೆ. ಸರ್ಕಾರ ಕಲ್ಯಾಣ ಕರ್ನಾಟಕ, ಈ ರಾಜ್ಯ ಸರ್ಕಾರ ಆಗಲಿ ಕಲ್ಯಾಣ ಕರ್ನಾಟಕದ ನಮ್ಮ ಸಮಾಜವನ್ನೇ ಕಡೆಗಣಿಸಿದರೆ ನಾಳೆ 19ಕ್ಕೆ ಅಂತಿಮ ನಿರ್ಣಯ ತೆಗೆದುಕೊಂಡು ಬಜೆಟಲ್ಲಿಯೂ ಕೂಡ ನಮ್ಮ ನಿಮಗೇನಾದರೂ ಒಂದು ವ್ಯವಸ್ಥೆ ನಾವು ಮಾಡುತ್ತೀವಿ ಅಂತ ಹೇಳಲಿಲ್ಲ ಅಂತಂದರೆ, ನಮಗೆ ಮಾತು ಕೊಡಲಿಲ್ಲ ಅಂತಂದರೆ ಉಗ್ರ ಪ್ರತಿಭಟನೆಗಳು ಕಲ್ಯಾಣ ಕರ್ನಾಟಕ ಭಾಗದಿಂದ ಮತ್ತೊಂದು ಸಲ ಪ್ರಾರಂಭ ಆಗ್ತಿದೆ ಅಂತಕ್ಕಂಥ ಮಾತು ಹೇಳ್ತೇನೆ. ಹಿಂದೆಯಲ್ಲಿ ಬಂದಾಗ ಹಿಂದುಳಿದ ವರ್ಗಗಳ ಎಲ್ಲ ವರ್ಗದ ಹಿಂದುಳಿದ ಜನರಿಗೂ ಕೂಡ ನಾಯಕರು ಕೂಡ ಅವಕಾಶ ಸಿಗಬೇಕು ಅಂತಕ್ಕಂಥದ್ದು ಒಂದು. ಮಾನ್ಯ ಸಿದ್ದರಾಮಯ್ಯನವರ ಆಡಳಿತದಾಗಲಿ ಅವರ ವೈಯಕ್ತಿಗಾಗಲಿ ರಾಜ್ಯ ಕಂಡ ದೇಶ ಕಂಡ ಒಬ್ಬ ದೊಡ್ಡ ಧೀಮಂತ ರಾಜಕಾರಣಿ ಹಂತದಲ್ಲಿ ಎರಡನೇ ಮಾತಿಲ್ಲ. ಈಗ ಅವರು ವಿರೋಧ ಪಕ್ಷ ನಾಯಕರಾದರು, ಈಗ ಒಂದು ಸಲ ಮುಖ್ಯಮಂತ್ರಿಗಳಾದರು, ಎರಡನೇ ಸಲ 2 ವರ್ಷಕ್ಕಾದರೂ ಮಂತ್ರಿಗಳಾದರೂ ಸಾಕಷ್ಟು ಜವಾಬ್ದಾರಿಗಳಲ್ಲಿ ಬಂದಿದ್ದಾರೆ. ಆದ್ದರಿಂದ ಇನ್ನೊಬ್ಬ ನಾಯಕನಿಗೂ ಕೂಡ ಅವರೇ ಮನಸ್ಸು ಮಾಡಿ ಕೊಡಬೇಕು ಅಂತಕ್ಕಂಥದ್ದು ನಾವು ಅವರಲ್ಲಿ ಮನವಿ ಮಾಡತಕ್ಕಂಥದ್ದು. ಅವ್ರನ್ನ ಇಳಿಸಬೇಕು ಮಾಡಬೇಕು ಅಂತದಕ್ಕೆ ನಮ್ದು ಏನಿಲ್ಲ. ಅಂದ್ರೆ ಅವರೇ ಮನಸ್ಸು ಮಾಡಿ ಸಿಎಂ ಸ್ಥಾನ ತ್ಯಾಗ ಮಾಡಬೇಕು, ಅವರೇ ಮನಸ್ಸು ಮಾಡಿ ಇನ್ನೊಂದು ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದಾರೆ. ಅದೊಂದು ದೊಡ್ಡ ಅವರ ರಾಜಕೀಯ ಒಂದು ಜೀವನ ಏನಿದೆಯಲ್ಲ ಅದಕ್ಕೆ ಮತ್ತೊಂದು ಹೆಸರು ತರ್ತದೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆನೇ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಮುದಾಯ ಇದು. ಹಾಗಾಗಿ ನಮಗೆ ಮುಖ್ಯಮಂತ್ರಿ ಯಾವುದಕ್ಕೆ ಮೊದಲನೇ ನಮ್ಮ ಕ್ಲೈಮ್ ಮಾಡ್ತಾ ಇದ್ದೀವಿ. ನಮ್ಮಲ್ಲೀಗ ಕಾಂಗ್ರೆಸ್ ನಾನು ಅದರಲ್ಲೀಗ 6 ಜನ ನಮ್ಮಲ್ಲಿ ಇದ್ದಾರೆ. 6 ಜನ ಅದರಲ್ಲಿ ಹಿರಿಯ ನಾಯಕರು, ನಾನು ಒಬ್ಬ ವ್ಯಕ್ತಿ ಹೆಸರು ಈಗ ಹೇಳೋದಿಲ್ಲ. 6 ಜನದಲ್ಲಿ ಹಿರಿಯ ರಾಜಕಾರಣಿಗಳು ಯಾರಿದ್ದಾರೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ಹೆಸರು ಹೇಳಲ್ಲ, ಇಲ್ಲ ಅದನ್ನು ನಾನು ಹೇಳೋದಿಲ್ಲ. ಈಗ ಯಾರಿದ್ದಾರೆ ಹಿರಿಯ ವ್ಯಕ್ತಿಗಳು ರಾಜಕಾರಣಿಗಳು ಯಾರಿದ್ದಾರೆ ಸೂಕ್ತ ವ್ಯಕ್ತಿಗಳು ಅವರಿಗೆ ನಾನು ಹೇಳ್ತೀನಿ, ಅವ್ರಿಗೆ ಸೂಕ್ತವನ್ನು ಕೊಡಬೇಕು. ಮತ್ತು ಸಮುದಾಯದ ಪರವಾಗಿ ಧ್ವನಿ ಎತ್ತಲಿಲ್ಲ ಅಂತ ಅವ್ರನ್ನ ಮಂತ್ರಿಗಳು ಮಾಡಿದರೂ ಕೂಡ ಈ ಸಮುದಾಯಕ್ಕೆ ಏನೂ ಉಪಯೋಗ ಇಲ್ಲ ಅಂತಕ್ಕಂತಿದೆ. ಸಮಾಜದ ಸಮಾಜದ ಓಟೆಲ್ಲ ತಗೊಂಡಿವರು MLAಗಳು ಮಂತ್ರಿಗಳು ಆಗಿದ್ದಾರೆ. ಬೆಳಗಾವಿ ವಿಧಾನಸಭೆಯಲ್ಲಿ ಒಂದು ಧ್ವನಿಯೂ ಕೂಡ ಸಮುದಾಯದ ಪರವಾಗಿ ಎತ್ತಲಿಲ್ಲ ಅಂತಕ್ಕಂಥ ನೋವು ನಮಗಿದೆ ಅಂತಕ್ಕಂಥದ್ದು.